ಬಾಲಿವುಡ್ನ ಭಾಯಿಜಾನ್ ಸದಾ ಬ್ಯಾಚುಲರ್ ಸಲ್ಮಾನ್ ಖಾನ್ ಮದುವೆ ಕೊನೆ ಕ್ಷಣದಲ್ಲಿ ಮುರಿದು ಬಿದ್ದಿತ್ತು ಅನ್ನೋ ಸುದ್ದಿ ನಿಮಗೆ ಗೊತ್ತಿದೆಯಾ? ಹಳೆ ಗರ್ಲ್ ಫ್ರೆಂಡ್ ಜೊತೆಗೆ ಸಲ್ಲು ಮಿಯಾ ಮದುವೆ ಫಿಕ್ಸ್ ಆಗಿದ್ದಷ್ಟೇ ಅಲ್ಲ, ಇನ್ವಿಟೇಷನ್ ಕೂಡ ಪ್ರಿಂಟ್ ಆಗಿತ್ತು. ಇಷ್ಟೇ ಹೇಳಿದ್ರೆ ಆ ಗರ್ಲ್ ಫ್ರೆಂಡ್ ಯಾರು ಅನ್ನೋದು ನಿಮಗೆ ಗೆಸ್ ಮಾಡೋದು ಸ್ವಲ್ಪ ಕಷ್ಟನೇ. ಯಾಕಂದ್ರೆ ವರ್ಷದ ಸೀಸನ್ಗಳು ಚೇಂಜ್ ಆಗಿದ್ದಕ್ಕಿಂತ ಹೆಚ್ಚು ಫಾಸ್ಟ್ ಆಗಿ ಗರ್ಲ್ ಫ್ರೆಂಡ್ಸ್ ಅನ್ನ ಚೇಂಜ್ ಮಾಡಿರೋ ಸಲ್ಲು ಮಿಯಾಗೆ ಯಾವ ಗರ್ಲ್ ಫ್ರೆಂಡ್ ಜೊತೆ ಮದುವೆ ಫಿಕ್ಸ್ ಆಗಿತ್ತು ಅನ್ನೋದನ್ನ ನೀವು ಹೇಗ್ ಲೆಕ್ಕ ಹಾಕೋದು ಹೇಳಿ? ಆದ್ರೆ ಈಗ ಸ್ವತಃ ಹಳೆ ಗರ್ಲ್ ಫ್ರೆಂಡೇ ಆ ವಿಚಾರವನ್ನ ಹೊರ ಹಾಕಿದಾಳೆ. 80 ಮತ್ತು 90ರ ದಶಕದ ಮೋಹಕ ತಾರೆ ಸಂಗೀತಾ ಬಿಜಲಾನಿ ಸಲ್ಲು ಮಿಯಾನ ವ್ಯಕ್ತಿತ್ವವನ್ನ ಪಬ್ಲಿಕ್ ಅಲ್ಲೇ ಹೊರ ಹಾಕಿದ್ದಾರೆ. ಇಂಡಿಯನ್ ಐಡಲ್ ರಿಯಾಲಿಟಿ ಶೋನಲ್ಲಿ ಸಂಗೀತಾ ಬಿಜಲಾನಿ ಹತ್ರ ಒಬ್ಬ ಸ್ಪರ್ಧಿ ಪ್ರಶ್ನೆಯನ್ನ ಕೇಳ್ತಾನೆ. ನಿಮ್ಮ ಕರಿಯರ್ನಲ್ಲಿ ನೀವು ಈ ಹಿಂದೆ ತೆಗೆದುಕೊಂಡಿದ್ದ ತೀರ್ಮಾನಗಳಲ್ಲಿ ಇವತ್ತು ಹಿಂದೆ ತಿರುಗಿ ನೋಡಿದ್ರೆ ತಪ್ಪು ಅಂತ ಅನಿಸೋದು ಯಾವುದಿದೆ ಅನ್ನೋದು ಆ ಪ್ರಶ್ನೆಯಾಗಿತ್ತು. ಅದಕ್ಕೆ ಸಂಗೀತಾ ಹೇಳಿದ್ದಿಷ್ಟು: ಈ ಹಿಂದೆ ಒಬ್ಬ ಇದ್ದ, ಅವನ ಜೊತೆಗಿನ ರಿಲೇಶನ್ಶಿಪ್ ನನ್ನ ಜೀವನದ ಅತಿ ದೊಡ್ಡ ತಪ್ಪು ನಿರ್ಧಾರ. ನಾನು ಆ ಡ್ರೆಸ್ ಹಾಕಬಾರ್ದು, ಈ ಡ್ರೆಸ್ ಹಾಕಬಾರ್ದು ಅಂತ ಆತ ನಿರ್ದೇಶನ ಕೊಡ್ತಾ ಇದ್ದ ಅಂತ ಈಗ ಸಂಗೀತಾ ಬಿಜಲಾನಿ ಹೇಳ್ಕೊಂಡಿದ್ದಾಳೆ. ಅಂದಹಾಗೆ ಆ ಪ್ರಶ್ನೆ ಅಷ್ಟಕ್ಕೆ ಮುಗಿಲಿಲ್ಲ. ನಿಮ್ಮ ಮದುವೆ ಬಗ್ಗೆ ಗುಸುಗುಸು ಇತ್ತಲ್ಲ, ಇನ್ವಿಟೇಷನ್ ಕೂಡ ಪ್ರಿಂಟ್ ಆಗಿತ್ತಲ್ಲ ಅಂತ ಕೇಳಿದ್ದಕ್ಕೆ ಅದನ್ನ ಇಲ್ಲ ಅಂತ ನಾನು ಹೇಗೆ ಹೇಳಿ ಅಂತಾನು ಸಂಗೀತಾ ಬಿಜಲಾನಿ ಹೇಳಿಕೆಯನ್ನ ಕೊಟ್ಟಿದ್ದಾಳೆ. ಇನ್ವಿಟೇಷನ್ ಪ್ರಿಂಟ್ ಆಗಿತ್ತು ಅಂತ ಹೇಳಿದ್ವಲ್ಲ, ಅದು ಮುರಿದು ಬಿದ್ದಿದ್ದಕ್ಕೆ ಕಾರಣ ಇಷ್ಟೇ. ಗೆಳತಿ ಸೋಮಿ ಅಲಿ ಅಪಾರ್ಟ್ಮೆಂಟ್ಗೆ ದಿಢೀರ್ ಭೇಟಿ ಕೊಟ್ಟಾಗ ಸಂಗೀತಾಳ ಜೀವನದ ಶ್ರುತಿನೇ ಬದಲಾಗಿ ಹೋಯ್ತು. ಸೋಮಿ ಅಲಿ ಹಾಸಿಗೆಯಲ್ಲಿ ಸಲ್ಮಾನ್ ಖಾನ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಂತೆ. ಹಾಗಾಗಿ ಫಿಕ್ಸ್ ಆಗಿದ್ದ ಮದುವೆ ದಿಢೀರ್ ಅಂತ ಕ್ಯಾನ್ಸಲ್ ಆಗೋಯ್ತು.